ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಜೀವನೋಪಾಯ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ವತಿಯಿಂದ ನಡೆದ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕು ತುರುಮರಿ ಗ್ರಾಮ ಪಂಚಾಯತ್ ಸಂಜೀವಿನಿ ಮಹಿಳಾ ಒಕ್ಕೂಟದ ಮಾಸಿಕ ಸಂತೆ ಮತ್ತು ವಾರ್ಷಿಕ ಮಹಾಸಭೆಯನ್ನು ಶ್ರೀ ಮಡಿವಾಳೇಶ್ವರ ಮಠ ಆವರಣದಲ್ಲಿ ನಡೆದ ಕಾರ್ಯಕ್ರಮ ಪ್ರಾರ್ಥನೆ ಮತ್ತು ಸ್ವಾಗತ ಗೀತೆಯೊಂದಿಗೆ ಸಭೆಯನ್ನು ಪ್ರಾರಂಭಿಸಲಾಯಿತು. ನಂತರ ಸ್ವಾಗತ ಭಾಷಣವನ್ನು ಮಾಡಿದರು. ನಂತರ ವಂದನಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಸಭೆಯಲ್ಲಿ ಗ್ರಾಮ ಪಂಚಾಯತ್ ಮಹಿಳಾ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ, ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯವರು, ಬ್ಲಾಕ್ ಮ್ಯಾನೇಜರ್ ನಾಗನಗೌಡ ಸರ್ ಅವರು ಮಹಿಳಾ ಸಂಜೀವಿನಿ ಒಕ್ಕೂಟದವರಿಗೆ ಮಾಹಿತಿ ನೀಡಿದರು. ಸಿಎಸ್ ಮಹೇಶ್ ಸರ್ ಅವರು ಮಾಹಿತಿ ಕೇಳಿದರು. ಕೆನಡಾ ಮತ್ತು ಕೆಜಿಬಿ ಬ್ಯಾಂಕ್ನ ಸಂಚಾಲಕರಾದ ಗೀತಾ ಮೇಡಮ್, ಶಾಲಾ ಮೇಡಮ್, ಲಕ್ಷ್ಮಿ ಮೇಡಮ್ ಮತ್ತು ಎಲ್ಲ ಮಹಿಳಾ ಒಕ್ಕೂಟದವರು, ಸಿಬ್ಬಂದಿಗಳು, ಸ್ವಸಹಾಯ ಸದಸ್ಯರು, ಮುಖ್ಯ ಪುಸ್ತಕ ಬರಹಗಾರರಾದ ಶ್ರುತಿ ಬಿ ಕಡಗೋಡ್, ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಾದ ದಾಕ್ಷಾಯಿಣಿ ಹೊಸಮಠ, ಕೃಷಿ ಸಖಿ ಸಂಗೀತ, ಸದಾ ಹುಣಸಿಕಟ್ಟಿ, ಪಶು ಸಖಿ ಸುಶೀಲಾ ಎಂ ನೇಸರಗಿ, ಬ್ಯಾಂಕ್ ಸಖಿ ದ್ರಾಕ್ಷಾಯಿಣಿ ಹಾರೋಗೊಪ್ಪ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮುಖ್ಯ ಪುಸ್ತಕ ಬರಹಗಾರರಾದ ಶ್ರುತಿ ಅವರು 2025-26ನೇ ಸಾಲಿನ ವಾರ್ಷಿಕ ವರದಿ ವಾಚನವನ್ನು ಮಂಡಿಸಿದರು. ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ. ಒಣಗಲೇಬೇಕು, ಕರಾಳಿದ ಹೂವು ಬಾಳಲೇಬೇಕು. ಹಾಗೆ ಕರಾಳಿದ ಮನಸ್ಸು ಇಲ್ಲದಿದ್ದರೂ ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ಕೂಡ ಮುಗಿಸಲೇಬೇಕು ಎಂದು ಹೇಳಿ ಮೇಡಮ್. ಈ ಸಂಘದ ಬಗ್ಗೆ ತಮಗೇನು ಹೆಂಗೆ ಇದಾಯಿತು, ಏನೋ ಅದ್ರ ಬಗ್ಗೆ ಏನು ಹೇಳಿರಿ? ಈ ಸಂಘದಿಂದ ನಮಗೆ ಏನು ಕಡಿಮೆ ಬಡ್ಡಿ ದೊಳಗೆ ಲೋನ್ ತೊಗೋತೀವಿ ರೀ. ಲೋನ್ ತೊಗೊಂಡು ಸಂಘದ ಮಹಿಳೆಯರಿಗೂ ಕೊಡಿಸ್ತೇವೆ. ಮತ್ತು ಕಡಿಮೆ ದರ ಬಡ್ಡಿ ದರ ಅಂದ್ರೆ ಎಲ್ಲರಿಗೂ ಹೆಲ್ಪ್ ಆಗ್ತೈತಿ. ಉದ್ಯೋಗ ಮಾಡೋರಿಗೂ ಅನುಕೂಲ ಆಗೈತಿ. ಈ ನಮ್ಮೂರಲ್ಲಿ ನೀವು ಎಷ್ಟು ಜನ ಕೊಡಿಸಿದ್ದೀರಿ? ನಮ್ಮೂರಲ್ಲಿ ನಾವು ಒಟ್ಟು 47 ಸಂಘಕ್ಕೆ ಒಂದು 60 ಲಕ್ಷ ರೂಪಾಯಿ ಲೋನ್ ಹಾಕಿ ಕೊಟ್ಟಿದ್ದೇವೆ ರೀ ಸ್ವಸಹಾಯ ಸಂಘದ ಮಹಿಳೆಯರಿಗೆ. ಇಲ್ಲೇ ಹೆಚ್ಚು ಕೃಷಿ ಮತ್ತು ಹೈನುಗಾರಿಕೆ ಹೆಚ್ಚಾಗಿದೆ. ಉದ್ಯೋಗದಲ್ಲಿ ಕೊಡುವಂಥ ಈ ಟ್ರೈನಿಂಗದಲ್ಲಿ ಎಷ್ಟು ಮಂದಿ ಕೊಡಿಸಿದ್ದೀರಿ? ಉದ್ಯೋಗದಲ್ಲಿ ಟ್ರೈನಿಂಗ್ ಅಂತಂದರೆ ಹೈನುಗಾರಿಕೆನೇ ಹೆಚ್ಚಾಯ್ತು. ಅವ್ರು ಏನು ಮಾಡ್ತಾ ಇದ್ದಾರೆ ಮೇಡಮ್? ಹೈನುಗಾರಿಕೆ ಚಲೋ ಐತಿ. ಯೋಜನೆಯಿಂದ ಬ್ಯೂಟಿ ಪಾರ್ಲರ್ ತರಬೇತಿಯನ್ನು ಪಡೆದು ಸ್ವಂತವಾಗಿ ನಾನು ಬ್ಯೂಟಿ ಪಾರ್ಲರ್ ನಡೆಸಾತೇನು ಮತ್ತು ನನಗೆ ಹೆಚ್ಚಿಗೆ ಅದರಿಂದ ಸಾಲ ಪಡೆದ ನನ್ನ ಉದ್ಯಮವನ್ನು ಹೆಚ್ಚಿಗೆ ನಾನು ಅಭಿವೃದ್ಧಿ ಮಾಡ್ಕೊಂಡೆ. ಎಷ್ಟು ದಿವಸ ಆದ್ರೆ? ನಾ 3 ವರ್ಷ ಆಗ್ತೀವಿ. ಓಹೋ, ಹೆಂಗೆ ಇನ್ಕಮ್ ಚೆನ್ನಾಗಿತ್ತು? ಇನ್ಕಮ್ ಚಲೋ. ಓಕೆ, ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಸಂಘದಿಂದ? ಈ ಯೋಜನೆಯಿಂದ ನನಗೆ ಭಾಳ ಅನುಕೂಲ ಆಗೈತಿ. ಅದ್ರ ಜೊತೆ ನಾ ಈ ಯೋಜನೆ ಕೆಲಸನೂ ಮಾಡ್ತೀನಿ. ನನಗೆ ಈ ಕಡೆ ವ್ಯಾಪಾರಕ್ಕೂ ಹೆಲ್ಪ್ ಆಗೈತಿ, ಈ ಕಡೆ ನನಗೆ ಕೆಲಸಕ್ಕೂ ಹೆಲ್ಪ್ ಆಗೈತಿ. ಬಟ್ ಈ ಯೋಜನೆ ಬಂದಾಗಿಂದ ನನಗೆ ಭಾಳ ಚಲೋ ಆಗೈತಿ. ಇದ್ರ ಬಗ್ಗೆ ಮಾಹಿತಿ ತಮ್ಗೆ ಹೆಂಗೆ ಬಂತು? ಹೆಂಗೆ ಇದ್ರ ಒಳಗಡೆ ಬರಬೇಕು, ಹೆಂಗೆ ಮಾಡಬೇಕು ಅಂತ ಯಾರು ಹೇಳಿಕೊಟ್ರಿ ನಿಮಗಂತ? ಈಗ ನಾವು ಒಂದು ಇದ್ರೊಳಗೆ ನಾವು ಕೆಲಸ ಮಾಡ್ತೇವೆ ಅಂತಲ್ಲ ನಮಗೆ ಮಾಹಿತಿ ಇರ್ತೈತಿ. ನಾವು ಸಂಘದ ಮಹಿಳೆಯರಿಗೆ ಹೇಳ್ತೇವೆ, ಈ ಯೋಜನೆ ಹಿಂಗೆ ಐತಿ, ಹಿಂಗೆ ಪಾರ್ಲರ್ ಕೋರ್ಸ್ ಐತಿ, ಉಳ್ಕಿದ ಕೋರ್ಸ್ಗಳು ಅದಾವು, ನೀವು ಹೋಗಿ ಮಾಡ್ಕೋಬೋದು ಅಂತ ಹೇಳ್ತೇವೆ. ಅವ್ರು ಹೋಗ್ಬೋದು, ಮಾಡ್ಕೋಬೋದು. ನಾ ಹೆಂಗೆ ಇದರಿಂದ ಲಾಭ ತೊಗೊಂಡಿಲ್ಲ ಹಂಗೆ ಅವರು ಲಾಭ ತೊಗೋಬೋದು. ಒಟ್ಟಾರೆಯಾಗಿ ಮಹಿಳೆಯರಿಗೆ ಉದ್ಯೋಗ ಮಾಡಿಕೊಳ್ಳೆ ಒಳಗೆ ಅನುಕೂಲ ಆಗಿದೆ ಅಂದಂಗೆ. ಹಾಂ, ಶ್ರೀ ಬ್ಲಾಕ್ ಮ್ಯಾನೇಜರ್ ಸರ್ ಮಾತಾಡೋದಕ್ಕೆ ಧನ್ಯವಾದಗಳು. ಈಗ ಮಡಿವಾಳೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಗುರುಪಾಲ್ ಅವರಿಂದ ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲಿಗೆ ಮಡಿವಾಳೇಶ್ವರ ಪಾದಕ್ಕೆ ನಮಸ್ಕರಿಸಿ, ಗುರುಪಾಲೇಶ್ವರ ಪಾದಕ್ಕೆ ನಮಸ್ಕರಿಸಿ, ಈ ವೇದಿಕೆ ಮೇಲೆ ಅವರಿವರೆನ್ನದೆ ಎಲ್ಲರಿಗೂ ನನ್ನ ಶರಣಾರ್ಥಿ ಹಾಗೂ ನಿಮಗೆಲ್ಲರಿಗೂ ನನ್ನ ಶರಣಾರ್ಥಿಗಳು ತಿಳಿಸುತ್ತಾ ಒಂದೆರಡು ಮಾತು ಹೇಳಂತ ಹೇಳಿದ್ರು. ಆದ್ರೆ ಈ ಸೌಂಡಿನಾಗ ಮಾತಾಡಿಲ್ಲ, ಗುಂಪು ಪುಸ್ತಕಗಳು ಓದಿದ ಕಡೆ ಸೌಂಡಿನಾಗ ಮಾತಾಡಿಲ್ಲ. ಆದ್ರೂ ಕೂಡ ಒಂದೆರಡು ಮಾತು ಹೇಳ್ಬೇಕಂತ ಹೇಳಿ ಹೇಳ್ಬೇಕಾಗ್ತದೆ. ನೀವು ಇಷ್ಟೆಲ್ಲ ಖರ್ಚುಗಳು ಮಾಡಿ ನಿಮ್ಮನ್ನು ಮುಂದೆ ಕಾಸ ಯಾಕೆ ಬಳಸತ್ತಂದ್ರೆ ಎಲ್ಲ ತರುವ ಬ್ಯಾಂಕಿನವ್ರು ಬಂದವರು, ಕೃಷಿ ಇಲಾಖೆಯವ್ರು ಬಂದವರು, ನಿಮ್ಮ ಈ ಧರ್ಮದ ಹಾದಿಯಲ್ಲಿ ನಡೆಯತ್ತಾರೆ ಅಂತ ಹೇಳಿ ನಿಮಗೆ ಒಂದ ಎಲ್ಲ ಉಪಯೋಗ ಆಗುವಂಥದ್ದು ಮಾಡತ್ತಾರ. ಆದ್ರೆ ಉಪಯೋಗ ತಗೋಬೇಕಾದ್ರು ಅದು ಈಗ ಒಬ್ಬೊಬ್ರು ಹೆಂದು ಬರೋದು ಅವ್ರು ಹೇಳಿದ್ದಂತ ಏನು ಉಳಿಯಿಲ್ಲ. ನೀವು ಹೇಳಿ ನಾನು ಮಾತಾಡ್ಬೋದು.
ಗುರುಪಾಲ್ ಸ್ವಾಮಿಗಳ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈಗ ಸದ್ಯ ಆಗಮಿಸಿದಂತಹ ಪ್ರೆಸ್ ರಿಪೋರ್ಟರ್ ಆದಂತ ರುದ್ರಪ್ಪಣ್ಣ ಅವರಿಗೂ ಸ್ವಾಗತವನ್ನ ಕೋರುತ್ತೇವೆ. ಹೇಳಿ ಮೇಡಮ್, ಈ ಸಂಘದಲ್ಲಿ ತಾವು ಕೂಡ ಟ್ರೈನಿಂಗ್ ತೊಂದಿದ್ರಿ, ತಮಗೆ ಕೂಡ ಏನು ಅನಿಸಿದೆ? ಈ ಸಂಘದಿಂದ ನಾವು 1 ಲಕ್ಷ ಕಡಿಮೆ ಬಡ್ಡಿ ದರದಲ್ಲಿ 1 ಲಕ್ಷ ರೂಪಾಯಿ CF ಸಾಲ ತಗೊಂಡಿವ್ರಿ. ಇದರಿಂದ ನಾವು ಉದ್ದಿನ ಕಡ್ಡಿ ಮಾಡಾಕತ್ತೀವ್ರಿ. ಯಾವ್ದ್ರಿ ಉದ್ದಿನ ಕಡ್ಡಿ? ಹಾಂ, ಉದ್ದಿನ ಎಷ್ಟು ದಿವಸ ಟ್ರೈನಿಂಗ್ ತೊಗೊಂಡ್ರಿ? ಉದ್ದಿನ ಕಡ್ಡಿ ಮಾಡಿ ಒಂದೇ ದಿನ ಟ್ರೈನಿಂಗ್ ತಗೊಂಡಿದ್ದು. ಹಾಂ, ಮಿಷನ್ ತೊಗೊಂಡ್ರಿ? ಹಾಂ, ಮಷಿನ್ ಅದ ಸಂಘದಿಂದ ತೊಗೊಂಡ್ರಿ? ಮಾಡಾಕತ್ತೀವಿ. ಹಾಂ ರೀ ಹಾಂ ಹಾಂ. CF 1 ಲಕ್ಷ ರೂಪಾಯಿ ಲೋನ್ ತೊಗೊಂಡು ಆ ಲೋನ್ದಿಂದ ನಾವು ಉದ್ದಿನ ಕಡ್ಡಿ ಮಷಿನ್ ತೊಗೊಂಡು ಈಗ ಹೆಂಗೆ ನಿಮ್ಮ ಬಿಸ್ನೆಸ್ ಹೆಂಗೆ ನಡೆದೈತಿ? ಚಲೋ ನಡೆದೈತಿ ಸರ್. ಓಹೋ, ಎಷ್ಟು ಇನ್ಕಮ್ ಎಷ್ಟು ಹೋಯ್ತು? ಇನ್ಕಮ್ ಇನ್ನೂ ನಾವು ಲೆಕ್ಕ ಮಾಡಿದ್ವಿ ಸರ್, ಈಗ 1 ಮಂತ್ ಆಯ್ತು ರೀ. ಬಟ್ ತಮಗೆ ಚಲೋ ಅನಿಸೈತೆ ನನಗೆ. ಹಾಂ, ಚಲೋ. ಸಂಜೀವಿನಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಳ್ಳಿಗಳಲ್ಲಿ ಈ ಕಾರ್ಯಕ್ರಮ ಕೂಡ ಮಾಡ್ತಾಯಿದ್ರಿ. ಮಹಿಳೆಯರಿಗೆ ಉಪಯೋಗ ಆಗಲಿ ಅಂತ ಉದ್ದೇಶದಿಂದ ತಾವು ಮಾಡುವಂಥ ಕಾರ್ಯಕ್ರಮದ ಬಗ್ಗೆ ತಾವು ಕೂಡ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂತ? ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಹಿಳೆಯರು ತಾವು ತಯಾರಿಸಿದಂಥ ಉತ್ಪನ್ನಗಳನ್ನು ಮಾರಾಟ ಮಾಡಲು ಮತ್ತು ಪ್ರದರ್ಶನ ಮಾಡಲು ಒಂದು ಉತ್ತಮ ವೇದಿಕೆ. ಈ ವೇದಿಕೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಹಿಳೆಯರು ಪಡೆದುಕೊಂಡು ಇವರೆಲ್ಲರೂ ಆರ್ಥಿಕವಾಗಿ ಸಬಲೀಕರಣ ಆಗಬೇಕನ್ನೋದು ಈ ಯೋಜನೆ ಉದ್ದೇಶ. ಸರ್, ಇವು ಸ್ವಉದ್ಯೋಗಗಳಂದ್ರೆ ಏನು ನೀವು ಕೊಡಿಸ್ತೀರೋ ಏನು ಅವರು ಮಾಡೋದಂತ? ನಾವೇನು ಮಾಡ್ತೇವೆ, ಸ್ವಸಹಾಯ ಸಂಘದ ಸದಸ್ಯರಿಗೆ ಕಿರು ಸಾಲವನ್ನು ಕೊಡ್ತೀವಿ. ಅವರಿಗೆ ಸ್ವಉದ್ಯೋಗ ತರಬೇತಿಯನ್ನು ಉಚಿತವಾಗಿ ತರಬೇತಿಯನ್ನು ಕೊಡ್ತೀವಿ. ಆ ತರಬೇತಿ ಪಡೆದುಕೊಂಡು ನಂತರ ಏನು ಮಾಡ್ತಾರೆ, ಅವ್ರು ಸ್ವಉದ್ಯೋಗ ಪ್ರಾರಂಭ ಮಾಡ್ತಾರೆ. ಅದು ಏನಾದ್ರು ಕಡಿಮೆ ಆಯ್ತಪ್ಪ ಸ್ವಉದ್ಯೋಗ ಪ್ರಾರಂಭ ಮಾಡಲು ಮತ್ತು ಏನಾದ್ರು ಹಣಕಾಸು ತೊಂದರೆ ಆಯ್ತಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೂಲಕ ನಾವೇನು ಮಾಡ್ತೀವಿ, ಅವರಿಗೆ ಇನ್ನೂ ಹೆಚ್ಚಿನ ಸಾಲವನ್ನು ಒದಗಿಸಿಕೊಟ್ಟು ಅವರ ಸ್ವ ಉದ್ಯೋಗಸ್ಥರನ್ನಾಗಿ ಮಾಡಿ ಅವರು ತಯಾರಿಸಿದಂಥ ಉತ್ಪನ್ನಗಳನ್ನು ಮಾರಾಟ ಮಾಡಲು ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರಾಗ ಇದು ಒಂದೇ ಕಾರ್ಯಕ್ರಮ ಏನಪ್ಪ ಅಂತಂದರೆ ಸಂಜೀವಿನಿ ಮಾಸಿಕ ಸಂತೆ. ಈ ಮಾಸಿಕ ಸಂತೆ ಮೂಲಕ ಅವರ ಉತ್ಪಾದಿಸುವಂಥ ಉತ್ಪನ್ನಗಳನ್ನು ಮಾರಾಟ ಮಾಡಲು ಒಂದು ಅವಕಾಶವನ್ನು ಒದಗಿಸುತ್ತೆ. ಸರ್, ಎಷ್ಟು ದಿವಸ ಟ್ರೈನಿಂಗ್ ಕೊಡ್ತೀರಿ ಹೆಣ್ಮಕ್ಳಿಗೆ? ಅವರು ಏನು ತರಬೇತಿಗಳನ್ನ ಆಯ್ಕೆ ಮಾಡ್ಕೊತಾರೆ ಆ ತರಬೇತಿಗಳ ಮೇಲೆ ಅವರಿಗೆ ದಿನಗಳ ಇರುತ್ತೆ. ಉದಾಹರಣೆಗೆ ಈಗ ಹೈನುಗಾರಿಕೆ 10 ದಿವಸ, ಟೇಲರಿಂಗು 30 ದಿವಸ, ಕಂಪ್ಯೂಟರ್ ತರಬೇತಿ 30 ದಿವಸ, ವಾಹನ ಚಾಲನಾ ತರಬೇತಿ 30 ದಿವಸ. ಇನ್ನು ಸುಮಾರು ಅವ್ರು ಏನು ಆಯ್ಕೆ ಮಾಡ್ಕೊತಾರೆ ತರಬೇತಿಗಳನ್ನ, ಆ ತರಬೇತಿಗಳ ಆಯ್ಕೆ ಮುಖಾಂತರ ಅವರು ದಿವಸಗಳ. ಸರ್, ಟ್ರೈನಿಂಗ್ ಕೊಡುವಂಥ ಸ್ಥಳ ಯಾವುದು ನಿಮ್ದು, ಎಲ್ಲಿದೆ? ಇದು ತರಬೇತಿ ಕೇಂದ್ರ RCT ತರಬೇತಿ ಕೇಂದ್ರ ಬೆಳಗಾವಿ. ಇಲ್ಲಿ ಏನು ಮಾಡ್ತೀವಿ ನಾವು, ಆ ತರಬೇತಿ ಕೇಂದ್ರ ಮೂಲಕ ಎಲ್ಲ ಮಹಿಳೆಯರಿಗೂ ಉಚಿತ ಊಟ ವಸತಿ ಸಹಿತ ನಾವು ತರಬೇತಿ ಕೊಡ್ತೀವಿ. ಓಕೆ. ಆಮೇಲೆ ಏನಾದ್ರು ಸ್ವಉದ್ಯೋಗದಲ್ಲಿ ತಾವು ಸಾಲ ಕೊಟ್ಟು ಅವ್ರನ್ನೇನೋ ಕೊಡುವಂಥ ಕಾರ್ಯಕ್ರಮ ಕೂಡ ಮಾಡ್ತೀರಿ? ಸಾಲ ಕೊಡ್ತೀವಿ. ನಾವು ಸ್ವಸಹಾಯ ಸಂಘ ಸದಸ್ಯರಿಗೆ ಪ್ರತಿಯೊಂದು ಸ್ವಸಹಾಯ ಸಂಘ ಸದಸ್ಯರಿಗೆ ನಾವೇನು ಮಾಡ್ತೀವಪ್ಪ ಅಂದರೆ ಸಂಜೀವಿನಿ ಯೋಜನೆ ಮೂಲಕ 1,50,000 ರೂಪಾಯಿವರೆಗೂ ನಾವು ಸಾಲವನ್ನು ಕೊಡ್ತೀವಿ. ಪ್ರತಿ ಹಳ್ಳಿಗಳಂಥ ಕಾರ್ಯಕ್ರಮ ಕೂಡ ಮಾಡ್ತಾಯಿದ್ದಾರೆ ನಾನು. ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಸಂಜೀವಿನಿ ಒಕ್ಕೂಟ ಅಂತಿದೆ. ಆ ಒಕ್ಕೂಟದ ಮೂಲಕ ನಾವೇನು ಮಹಿಳೆಯರಿಗೆ ಈ ಎಲ್ಲ ಅನುಕೂಲವನ್ನು ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಕೂಡ ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ಸ್ಥಳೀಯ ಗ್ರಾಮ ಪಂಚಾಯಿತಿ ಮಹಿಳೆಯರಿಗೆ ಎಲ್ಲರ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮ ತಿಳಿಸುತ್ತೇನೆ.